ಓಂ ಶಾಂತಿ. ಇವತ್ತಿನ ವಿಷಯ ಬಾಬಾರವರು ನಮಗೆ ಮನನ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಆಲ್ರೌಂಡರ್ ಪಾತ್ರಧಾರಿ ಅಥವಾ ಆಲ್ರೌಂಡರ್ ಸೇವಾಧಾರಿ. ಮೊದಲು ಪಾತ್ರಧಾರಿಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪಾತ್ರಧಾರಿ ಅಂದರೆ ಯಾರು? ಪಾತ್ರಧಾರಿ ಅಂದ್ರೆ ಯಾರು? ನಾವು ಆತ್ಮಗಳು. ಆ ನಾವು ಆತ್ಮಗಳು. ಪಾತ್ರವನ್ನು ಧರಿಸಿದವನು ಪಾತ್ರಧಾರಿ. ಹೌದಣ್ಣ. ಪಾತ್ರಧಾರಿ ಅಂದ್ರೆ ಪಾತ್ರೆಯನ್ನು ಧರಿಸಿದವನಲ್ಲ, ಏನು ಪಾತ್ರವನ್ನ ಧರಿಸಿದವನು. ಓಕೆ. ಪಾತ್ರ ಹೇಳೋದೆಲ್ಲಿ ನಡೆಯುತ್ತೆ? ನಾಟಕದಲ್ಲಿ ಮತ್ತು ಫಿಲ್ಮ್ ಅಲ್ಲಿ. ಆಯ್ತಾ? ನಿಜ ಜೀವನ ಬೇರೆ, ಪಾತ್ರ ಬೇರೆ. ಯಾರು ಪಾತ್ರವನ್ನ ಧರಿಸಿರ್ತಾನೋ ಅಂದ್ರೆ ಅದನ್ನ ಶಾರೀರಿಕವಾಗಿ ಮಾನಸಿಕವಾಗಿ ನಾನು ಇಂತಹ ಪಾತ್ರ ಅಂತ ಸ್ಟೇಜಲ್ಲಿ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ರಮೇಶ್ ಹೇಳುವಂತ ವ್ಯಕ್ತಿ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ. ಯಾರ ಪಾತ್ರ? ರಾಮಾಯಣದಲ್ಲಿ ರಾಮನ ಪಾತ್ರ. ಅದು ಅವನು ಇವಾಗ ಯಾವ್ದನ್ನು ಧರಿಸಿದ್ದಾನೆ? ರಾಮ. ಶರೀರವನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದಾನೆ, ಮನಸ್ಸನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದಾನೆ. ಆವಾಗ ಆ ಸ್ಟೇಜಲ್ಲಿ ಇರುವವರೆಗೆ ಅವನ್ಯಾರು? ರಾಮನು ರಮೇಶನು? ಮುಖ್ಯವಾಗಿ ಅವನು ಮೂಲವಾಗಿ ಅವನ್ಯಾರು? ರಮೇಶ. ಆದ್ರೆ ಆ ನಾಟಕ ಮುಗಿಯುವವರೆಗೆ ಅವನ್ಯಾರು? ರಾಮ ಅಲ್ವಾ? ಅಂದ್ರೆ ಪಾತ್ರವನ್ನು ಧರಿಸಿದ್ದಾನೆ. ಸರಿ, ಅವನು ಸ್ಟೇಜ್ ಮೇಲೆ ಹೋದಾಗ ರಾಮನ ಪಾತ್ರವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವನಿಗೆ ಬೇಕಾದಂತ ಡೈಲಾಗ್ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಮತ್ತೆ ಡೈರೆಕ್ಟರ್ ಏನು ಹೇಳ್ತಾರೋ, ಏನ ಕಥೆಯನ್ನ ಬರೆದಿದ್ದಾರೋ ಅದೇ ರೀತಿ ಅವ್ನು ಡ್ರೆಸ್ ಅನ್ನ ಮಾಡ್ಕೊಳ್ಬೇಕು, ಅದೇ ರೀತಿ ಸಂಭಾಷಣೆಯನ್ನ ಅವ್ರು ಮಾಡ್ಬೇಕಾಗತ್ತೆ. ಹೌದಾ? ಅದಕ್ಕೆ ಪಾತ್ರಧಾರಿ ಅಂತ ಪಾತ್ರವನ್ನು ಧರಿಸಿದವನು. ಸರಿ, ಇವತ್ತು ರಾಮನ ಪಾತ್ರ, ನಾಳೆ ರಾವಣನ ಪಾತ್ರ ಇರ್ಬೋದು, ಆಮೇಲೆ ವಿಭೀಷಣನ ಪಾತ್ರ ಇರ್ಬೋದು. ನಮ್ಮ ಕಡೆಗೆಲ್ಲ ನಾವು ನಾಟಕದಲ್ಲಿ, ಯಕ್ಷಗಾನದಲ್ಲಿ, ಫಿಲ್ಮಲ್ಲೆಲ್ಲ ನೋಡ್ತೀವಿ ಅಲ್ವಾ? ಏನವ್ರು ಮಾಡ್ತಾರೋ ಅದನ್ನು ಇವತ್ತೇನಾಗ್ತದೆ, ಶೂಟಿಂಗ್ ಆಗ್ತಾ ಇರ್ತದೆ. ಆದ್ರೆ ಅದನ್ನು ಮಾಡುವಂತ ಮೊದಲು ಅದನ್ನ ಕತೆಗಾರ ಏನ್ ಮಾಡಿರ್ತಾರೆ, ಆ ಕಥೆಯನ್ನ ಬರೆದಿರ್ತಾರೆ, ಸಂಭಾಷಣೆಯನ್ನ ಬರೆದಿರ್ತಾರೆ. ಅದೇ ರೀತಿ ಆ ಪಾತ್ರಧಾರಿ ಏನ್ ಮಾಡ್ಬೇಕಾಗ್ತದೆ, ಪಾತ್ರ ಮಾಡ್ಬೇಕಾಗ. ಅದರಲ್ಲೂ ಸ್ಪೆಷಲಿ ಫಿಲ್ಮಲ್ಲಂತೂ ಅವ್ರು ಏನ್ ಹೇಳ್ತಾರೋ ಅಷ್ಟನ್ನೇ ಹೇಳ್ಬೇಕು. ನೀವು ಮಾಡಿಲ್ಲ ಅಂತಂದ್ರೆ ಎಕ್ಸ್ಟ್ರಾ ಮಾಡಿದ್ರೆ ಕಟ್ ಮಾಡಕ್ ಬಿಡ್ತಾರ ಅಲ್ವಾ? ನಾಟಕದಲ್ಲಿ ಏನೋ ಸ್ವಲ್ಪ ಬಾಯಿಗೆ ಬಂದು ಸ್ವಲ್ಪ ಎಡಿಷನ್ ಮಾಡ್ಬೋದು, ಆದರೆ ಫಿಲ್ಮಲ್ಲಿ ಹಾಗೆ ಆಗೋದಿಲ್ಲ. ಅವು ಲೆವೆಲ್ಗೆ ಬಂದಾಗ ಮಾತ್ರ ಅವರು ಓಕೆ ಅಂತ ಹೇಳ್ತಾರೆ. ಇಲ್ಲ ಪುನಃ 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 ಶೂಟಿಂಗ್ ಮಾಡ್ತಾನೆ ಇರ್ತಾರೆ. ಹಾಗೆ ಆದ್ಮೇಲೆ ಪಾತ್ರಧಾರಿ ಅಂತಂದ್ರೆ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನಿಮ್ ಹಿಂದ್ಗಡೆಗೆ ಡೈರೆಕ್ಟರ್ ಯಾರು? ಯಾರು? ಶಿವಬಾಬಾ ಇರ್ಬೇಕು. ಒಂದು ವೇಳೆ ಆತ್ಮ ಇದ್ದಿದ್ರೆ, ನಾವಿದ್ದಿದ್ರೆ ಏನಾಗ್ತದೆ, ನಾವು ಕಲಿಯುಗದಲ್ಲಿ ಇದ್ಬಿಡ್ತೀವಿ. ಯಾಕಂದ್ರೆ ನಮಗೆ ಆ ಜ್ಞಾನ ಗೊತ್ತಿಲ್ಲ. ನಮ್ಮ ಹಿಂದ್ಗಡೆ ಯಾರು ಇರ್ಬೇಕು? ಶಿವಬಾಬಾ ಇದ್ದಾಗ ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಬಾಬಾ ಹೇಗೆ ಮಾಡ್ಲಿ ಅಂತ ನಾವೇನ್ ಮಾಡ್ಬೇಕಾಗ್ತದೆ, ಅವನ ಹತ್ರ ಶ್ರೀಮತವನ್ನ ಕೇಳಿಬಿಟ್ಟು ಪಾತ್ರವನ್ನ ಮಾಡಬೇಕಾಗತ್ತೆ. ಲೌಕಿಕದಲ್ಲೂ ಕೂಡ ನೋಡಿ, ಕೆಲವೊಂದ್ಸಲ ತಾಯಿಯ ಪಾತ್ರ, ಕೆಲವೊಂದ್ಸಲ ತಂಗಿಯ ಪಾತ್ರ, ಕೆಲವೊಂದ್ಸಲ ತಂದೆಯ ಪಾತ್ರ, ಕೆಲವೊಂದ್ಸಲ ಡಾಕ್ಟರ್ ಪಾತ್ರ, ಕೆಲವೊಂದ್ಸಲ ಕಸ ಗುಡಿಸುವಂತ ಪಾತ್ರ ಮಾಡ್ತೀವೋ ಮಾಡಲ್ವೋ? ಅದಕ್ಕೆ ತಕ್ಕಾಗಿ ಶರೀರ, ಅದಕ್ಕೆ ತಕ್ಕಾಗಿ ಜ್ಞಾನ, ಅದಕ್ಕೆ ತಕ್ಕಾಗಿ ಸಾಧನಗಳನ್ನು ಯೂಸ್ ಮಾಡಿ ನಾವು ಪಾತ್ರವನ್ನ ಮಾಡ್ತೀವಿ. ಅಂದ್ರೆ ಆ ಪಾತ್ರಕ್ಕೆ ನಾನು ಆಧಾರ ಅಷ್ಟೇ. ಸರಿ, ಈಗ ನಿಮ್ಮ ಮನೇಲಿ ಇವತ್ತು ತಿಂಡಿ ಮಾಡಿದಿರಿ, ನಾಳೆ ನೀವು ಮನೇಲಿ ಇಲ್ಲ, ನಿಮ್ಮಲ್ಲಿ ತಿಂಡಿನೇ ಆಗೋದಿಲ್ವಾ? ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ನೀವಿಲ್ಲ ಅಂತಂದ್ರೆ ಹೋಟೆಲಿಂದನೋ ಬೇರೆ ಎಲ್ಲಿಂದನೋ ತರ್ತಾರಲ್ವ, ಅಥವಾ ಬೇರೆ ಯಾರ್ದು ಮಾಡ್ಬೋದಲ್ವಾ? ನೀವೇ ಮಾಡ್ಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ವಲ್ಲ. ಆ ದಿನಕ್ಕೆ ಅದಕ್ಕೆ ಸರಿಯಾಗಿ ನೀವೇನ್ ಮಾಡ್ತೀರಿ, ಪಾತ್ರವನ್ನ ಮಾಡ್ತಾ ಇದ್ರಿ, ಪಾತ್ರವನ್ನು ಧರಿಸಿದ್ರಿ. ಅಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ನಾನು ಮೂಲವಾದಂತ ಆತ್ಮ ಬೇರೆ, ನಾನು ಯಾವ ಪಾತ್ರ ಧರಿಸಿದ್ದೇನೆ. ಈ ಶರೀರ ಹೇಳೋದು ಡ್ರೆಸ್, ಸರಿ, ಅತ್ತೆಯ ಪಾತ್ರ,
ಸೊಸೆಯ ಪಾತ್ರ, ತಾಯಿಯ ಪಾತ್ರ, ಎಲ್ಲಿವರೆಗೆ ನಾಟಕ ಇರ್ತೋ ಅಲ್ಲಿವರೆಗೆ ನೀವು ಧರಿಸಿದಿರಿ. ಅದಾದ್ಮೇಲೆ ಆ ಪಾತ್ರದಿಂದ ನೀವೇನಾಗ್ಬಿಡ್ತೀರಿ? ಡಿಟ್ಯಾಚ್. ಈಗ ಪ್ರಶ್ನೆ, ನೀವೆಲ್ಲ ತಾಯಿಯ ಪಾತ್ರ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅತ್ತೆಯ ಪಾತ್ರ, ಮಾಡ್ತೀವಿ. ಸೊಸೆಯ ಪಾತ್ರ? ಮಾಡ್ತೀವಿ. ಸರಿ, ನೀವು ಅತ್ತೆನೋ ಸೊಸೆನೋ ತಾಯಿನೋ? ನೀವು ಅತ್ತೇನೋ ಸೊಸೆನೋ ತಾಯಿನೋ? ಎಲ್ಲಾನು. ಎಲ್ಲಾನು ಅಲ್ಲ, ನೀವು ಆತ್ಮ ಅಷ್ಟೇ. ಮೂಲವಾಗಿ ನೀವು ಯಾರು? ಆತ್ಮ. ಹೌದು ತಾನೆ. ನೀವು ಅತ್ತೇನೂ ಅಲ್ಲ, ಸೊಸೆನೂ ಅಲ್ಲ, ನೀವು ತಾಯಿನೂ ಅಲ್ಲ. ಆ ಸಮಯದಲ್ಲಿ ನಾಟಕದ ಅನುಸಾರ ಆ ಶರೀರ ಹೇಳೋದನ್ನ ಧಾರಣೆಯನ್ನ ಮಾಡಿ ಏನು ಮಾಡ್ತಿದ್ರಿ? ಆ ಪಾತ್ರವನ್ನ ಮಾಡ್ತಿದ್ರೆ ಹೊರತು ಅದು ರಿಯಾಲಿಟಿ ಅಲ್ಲ. ಮಗ ಎದುರುಗಡೆ ಬಂದಾಗ ತಾಯಿ ಆದ್ರಿ, ವಿದ್ಯಾರ್ಥಿಗಳ ಎದುರುಗಡೆ ಬಂದಾಗ ಟೀಚರ್ ಆದ್ರೆ, ಆ ಸಮಯದಲ್ಲಿ ಪಾತ್ರ ಮಾಡಿದಿರಿ ಅಷ್ಟೇ. ಕೆಲವೊಂದ್ಸಲ ಖುಷಿಯಿಂದ ಮಾಡ್ತೀವಿ, ಕೆಲವೊಂದ್ಸಲ ಬೈ ಫೋರ್ಸ್ಫುಲ್ಲಿ ಮಾಡ್ತೀವಿ. ಹಾಗಿದ್ರೆ ಅದು ವಾಸ್ತವಿಕತೆನೋ ಅದು ನಾಟಕನೋ? ನಾಟಕ. ನಾಟಕ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಪಾತ್ರಧಾರಿಯಲ್ಲೂ ಕೂಡ ಕೆಲವರು ವಿಲನ್ ಪಾತ್ರ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಇರ್ತಾರೆ. ಅವ್ರಿಗೆ ಹೀರೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿನಾ? ಕಳ್ಳನ ಪಾತ್ರ ಚೆನ್ನಾಗಿ ಮಾಡ್ತಾನೆ, ಅವ್ನು ಪೊಲೀಸ್ ಆಗೋದಿಲ್ಲ, ಅವ್ನಿಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆವಾಗ ಅವರಿಗೆ ಆಲ್ರೌಂಡರ್ ಪಾತ್ರಧಾರಿ ಅಂತ ಹೇಳ್ತಾರ? ಆಲ್ರೌಂಡರ್ ಹೇಳುವಂತ ಎಲ್ಲಿಗೆ ಬರ್ತದೆ ಅಂತಂದ್ರೆ ಆದ್ಮೇಲೆ ಕ್ರಿಕೆಟ್ ಆಟದಲ್ಲಿ ಬರ್ತದೆ. ಕ್ರಿಕೆಟ್ ಅಲ್ಲಿ ಬೌಲರ್ ಇರ್ತಾರೆ, ಅವ್ರಿಗೆ ಬೌಲಿಂಗ್ ಮಾತ್ರ ಬರ್ತದೆ. ಬ್ಯಾಟಿಂಗ್ ಮಾಡೋರಿಗೆ ಬ್ಯಾಟಿಂಗ್ ಮಾತ್ರ ಬರ್ತದೆ. ಕೆಲವೊಬ್ರು ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಎರಡಲ್ಲೂ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ? ಆಲ್ರೌಂಡರ್. ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಚೆನ್ನಾಗಿ ಫೀಲ್ಡಿಂಗು ಕೂಡ ಮಾಡ್ತಾರೆ. ಕೆಲವೊಂದ್ಸಲ ಅವಶ್ಯಕತೆ ಇದ್ರೆ ಅವರನ್ನ ಇಲ್ಲಿ 15 ಜನರ ಟೀಮಲ್ಲಿ ತಗೊಂಡಿಲ್ಲ ಅಂತಂದ್ರೆ 11 ಜನರ ಟೀಮಲ್ಲಿ ಆ ಗ್ರೌಂಡ್ ಅಲ್ಲಿ ಬೇಕಾಗಿರೋರಿಗೆ ನೀರು, ಜ್ಯೂಸ್ ತಂದು ಕೊಡ್ಲಿಕ್ಕೂ ಕೂಡ ಅವ್ರೇನಾಗಿರ್ತಾರೆ? ರೆಡಿ ಇರ್ತಾರೆ. ಸಮಯಕ್ಕೆ ತಕ್ಕಾಗಿ ಓಕೆ, ಓಪನಿಂಗ್ ಬ್ಯಾಟಿಂಗ್ ಮಾಡ್ಲಿಕ್ಕೂ ರೆಡಿ, ಮಧ್ಯದಲ್ಲಿ ಮಾಡ್ಲಿಕ್ಕೂ ರೆಡಿ, ಲಾಸ್ಟ್ ಅಲ್ಲಿ ಮಾಡ್ಲಿಕ್ಕೂ ರೆಡಿ, ನಿಧಾನಕ್ಕೆ ಬ್ಯಾಟಿಂಗ್ ಮಾಡ್ಲಿಕ್ಕೂ ರೆಡಿ. ಹೀಗೆ ಯಾವುದಕ್ಕೆ ಬೇಕೋ ಅದಕ್ಕೆ ತಕ್ಕಾಗಿ ತಮ್ಮನ್ನು ತಾವೇನ್ ಮಾಡ್ಕೊಳ್ಬೇಕು? ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಆಲ್ರೌಂಡರ್ ಪಾತ್ರಧಾರಿ. ಕೆಲವರಿಗೆ ಅಡಿಗೆ ಮಾತ್ರ ಮಾಡ್ಲಿಕ್ಕೆ ಬರ್ತದೆ, ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬರಲ್ಲ ಅಲ್ವಾ? ಕೆಲವರು ಚೆನ್ನಾಗಿ ಬರೀತಾರೆ, ಭಾಷಣ ಮಾಡ್ಲಿಕ್ಕೆ ಬರಲ್ಲ. ಕೆಲವರು ಭಾಷಣ ಚೆನ್ನಾಗಿ ಮಾಡ್ತಾರೆ, ಬರೀಲಿಕ್ಕೆ ಬರೋದಿಲ್ಲ. ಕೆಲವು ಬರೀತಾರೆ, ಭಾಷಣ ಮಾಡ್ತಾರೆ, ಜೀವನದಲ್ಲಿ ಕಾರ್ಯದಲ್ಲಿ ತರೋದಿಲ್ಲ ಅಲ್ವಾ? ಹಾಗೆ ಕೆಲವರಲ್ಲಿ ಕೆಲವೊಂದು ಸಮಯದಲ್ಲಿ ಮಾತ್ರ ಕೆಲವೊಂದು ಪಾತ್ರ ಇದ್ದಾಗ ಅವ್ರಿಗೆ ಆಲ್ರೌಂಡರ್ ಪಾತ್ರಧಾರಿ ಅಂತ ಹೇಳೋದಿಲ್ಲ. ನೀವು ರಾಜ್ಕುಮಾರ್ನ ಫಿಲ್ಮ್ ನೋಡಿದಿರಲ್ವಾ? ಕೆಲವೊಂದು ಫಿಲ್ಮ್ ಅಲ್ಲಿ ಅವ್ರು ಏನ್ ಮಾಡಿದಾರೆ? ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ, ಕಳ್ಳನೂ ಆಗಿದ್ದಾರೆ, ಪೊಲೀಸು ಆಗಿದ್ದಾರೆ, ಆಮೇಲೆ ಭಕ್ತಿ ಮಾರ್ಗದ ಫಿಲ್ಮ್ ಅನ್ನು ಕೂಡ ಮಾಡಿದ್ದಾರೆ ಅಲ್ವಾ? ವೆರೈಟಿ. ಅದು ಯಾವ ಪಾತ್ರವನ್ನ ಕೊಡ್ತಾರೋ ಅವರು ಖುಷಿಯಿಂದ ಅದರ ಒಳಗಡೆಗೆ ಸಮಾವೇಶ ಆಗಿ ಏನ್ ಮಾಡ್ತಾರೆ? ಪಾತ್ರವನ್ನ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ? ಆಲ್ರೌಂಡರ್ ಪಾತ್ರಧಾರಿ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಬಂತು. ಹ್ಮ್. ಘನವೀರಶೂರ ಕರ್ಣದಲ್ಲಿ NT ರಾಮರಾವ್ ಹಾಗೆ ಮಾಡಿದ್ದಾರೆ, ಎಲ್ಲಾ ಪಾತ್ರ ಒಬ್ಬರೇ ನಿಭಾಯಿಸ್ಬಿಟ್ಟಿದ್ದಾರೆ. ಹಾ ಸರಿ. ಹಾಗೆ ಆ ಎಬಿಲಿಟಿ, ಆ ಯೋಗ್ಯತೆ, ಆ ವಿಶೇಷತೆ, ಆ ಜ್ಞಾನ, ಆ ಅನುಭವ ನಮ್ಮಲ್ಲಿ ಇರಬೇಕಾಗ್ತದೆ. ಆದ್ಮೇಲೆ ಆಲ್ರೌಂಡರ್ ಪಾತ್ರಧಾರಿಯಲ್ಲಿ ಪಾತ್ರ ಮಾಡುವವನು ಬೇರೆ, ಡೈರೆಕ್ಟರ್ ಬೇರೆ. ಡೈರೆಕ್ಟರ್ ಏನ್ ಹೇಳ್ತಾರೋ ಅದಕ್ಕಾಗಿ ಇವನು ಸಪ್ರೇಟ್ ಆಗಿರುವಂತ ಆತ್ಮ ಸಮಯದ ಅನುಸಾರ ಪಾತ್ರವನ್ನ ಮಾಡ್ತಾ ಇರ್ತಾರೆ. ಸರಿ. ಎರಡನೇ ವಿಷಯ, ಆಲ್ರೌಂಡರ್ ಸೇವಾಧಾರಿ. ಸೇವಾಧಾರಿ ಅಂತಂದ್ರೆ ಏನು? ಆದ್ಮೇಲೆ ಲೌಕಿಕದಲ್ಲಿ ನೀವು ಕರ್ಮವನ್ನು ಮಾಡಿದ್ರೆ, ಭಗವಂತನನ್ನ ಬಿಟ್ಟು ಬಿಟ್ಟು ಮಾಡಿದ್ರೆ, ನೀವು ಆತ್ಮ ಒಬ್ಬರೇ ಪಾತ್ರವನ್ನ ಮಾಡಿದ್ರೆ ಅವಾಗ ಅದಕ್ಕೆ ಪಾತ್ರ ಅಂತ ಹೇಳ್ತಾರೆ. ಸೇವಾಧಾರಿ ಅಂತಂದ್ರೆ ನಿಮ್ಮ ತನುವಿನ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ಭಗವಂತ ಮಾಡ್ಬೇಕು. ಯಾರು ಮಾಡ್ಬೇಕು? ಭಗವಂತ, ನೀವಲ್ಲ. ಆವಾಗ ನೀವು ಸೇವೆಗೆ ಆಧಾರರು ಅಷ್ಟೇ, ನೀವು ಪಾತ್ರ ಮಾಡ್ತಾ ಇಲ್ಲ. ಅಲ್ಲಿ ಮಾಡ್ತಾ ಇರೋದು ಯಾರು? ಬಾಬಾ. ಅದೇ ಕರ್ಮವನ್ನ ಭಗವಂತ ಮಾಡಿದ್ದಿದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಸೇವಾಧಾರಿ ಅಂತ ಹೇಳ್ತಾರೆ. ನಾನು ಮಾಡಿದ್ರೆ ಕರ್ಮ ಆಗತ್ತೆ, ಅದು ಪಾತ್ರವಾಗತ್ತೆ. ಅದೇ ಭಗವಂತ ಮಾಡಿದ್ರೆ ಅದೇನಾಗ್ತದೆ? ಸೇವೆ ಆಗತ್ತೆ. ಅದಕ್ಕೆ ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ.
ಭ್ರಕುಟಿಯಲ್ಲಿ ಬಾಬನನ್ನ ಕುಳಿಸಿ ಬಾಬಾ ಅಲ್ಲಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಕರ್ಮವನ್ನ ಮಾಡಿದ್ರೆ ಅದು ಸೇವೆಯಲ್ಲಿ ಬರ್ತದೆ. ಬಾಬನ ಹಣ, ಬಾಬನ ಸಂಕಲ್ಪ. ಹೀಗೆ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟು ಭಗವಂತನಿಗೆ ಕರ್ಮವನ್ನು ಮಾಡ್ಲಿಕ್ಕೆ ನಾವು ಆಧಾರವಾದ್ರೆ, ಕೆಲವೊಂದ್ಸಲ ನಾವು ಹೇಳ್ತೀವಲ್ಲ, ನಾನ್ ಜ್ಞಾನ ಹೇಳಿಲ್ಲಪ್ಪ. ಯಾರು ಹೇಳಿದ್ದು? ಬಾಬಾ ಹೇಳಿದ್ದು. ಬರೀ ಬಾಯಿಲಿ ಹೇಳೋದಲ್ಲ, ಅದನ್ನು ಪ್ರಾಕ್ಟಿಕಲಿ ಮಾಡ್ಬೇಕು. ಅವಾಗ ನಾವೇನಾಗ್ತೀವಿ? ಸೇವಾಧಾರಿ. ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಆತ್ಮೀಯರೇ, ಕೆಲವರು ಯಜ್ಞದಲ್ಲಿ ಬರೀ ಧನ ಸೇವೆ ಮಾತ್ರ ಮಾಡ್ತಾರೆ. ಅವ್ರು ಕ್ಲಾಸಿಗೆ ಬರೋದೇ ಇಲ್ಲ, ಮೂರ್ಲಿಕ್ಕೆ ಕೇಳೋದೇ ಇಲ್ಲ. ಅವರು ಆಲ್ರೌಂಡರ್ ಪಾತ್ರಧಾರಿನ ಇಲ್ಲ. ಇಲ್ಲ. ಸರಿ, ಇವಾಗ ಯೋಗೇಶ್ ಅಣ್ಣಿಗೆ ಎಲ್ಲೋ ಸೇವೆಗಂತ ಯಾರೋ ಆಹ್ವಾನ ಮಾಡ್ತಾರೆ. ಯಾಕೆ ಕರೆದಿರ್ತಾರೆ ಅವರು? ಸೇವೆ ಯೋಗ ಮಾಡ್ಲಿಕ್ಕೆ ಮತ್ತು ಜ್ಞಾನ ಹೇಳಲಿಕ್ಕೆ ಕರೆದಿರ್ತಾರೆ. ಸರಿ, ಓಕೆ. ಅವಾಗ ಅರ್ಜೆಂಟ್ ಆಗಿ ಆ ಸೇವಾ ಕೇಂದ್ರಕ್ಕೆ ಡ್ರೈವರಿನ ಅವಶ್ಯಕತೆ ಬಂತು, ಯಾರನ್ನ ಕರ್ಕೊಂಡು ಬರಬೇಕು. ಸರಿ, ಆವಾಗ ಆ ಒಂದು ಅವಶ್ಯಕತೆ ಇದ್ದಾಗ ಯೋಗೇಶಣ್ಣ ಆ ಪಾತ್ರವನ್ನ ಮಾಡಬೇಕು, ಮಾಡಬಾರ್ದು? ಮಾಡ್ಬೇಕು. ಯಾಕೆ ಮಾಡಬೇಕು? ನನಗೆ ಜ್ಞಾನ ಹೇಳಲಿಕ್ಕೆ ಮಾತ್ರ ಕರೆದಿರೋದು, ನನಗೆ ಯೋಗ ಮಾಡ್ಲಿಕ್ಕೆ ಮಾತ್ರ ಹೇಳಿದ್ರು, ನಾನು ಡ್ರೈವಿಂಗ್ ಮಾಡಬೇಕು? ಅವಶ್ಯಕತೆ ಇರ್ಬೋದ್ರಿ, ನಾನು ಯಾಕೆ ಮಾಡ್ಬೇಕು? ಬೇರೆಯವ್ರು ಮಾಡ್ಲಿಲ್ಲ, ಬೇರೆಯವ್ರು ಮಾಡ್ಲಿ. ಏನ್ ಹೇಳಿ? ಅವಾಗ ಆಲ್ರೌಂಡರ್ ಅಂತ ಅನ್ಸೋಳೋದಿಲ್ಲ. ಆಲ್ರೌಂಡರ್ ಸೇವಾಧಾರೆಯಿಂದ ನೀವು ಅಲ್ಲಿ ಹೋದಾಗ ನೀವು ಯಾವ ಉದ್ದೇಶದಿಂದ ಹೋದ್ರೂ ಕೂಡ ಆ ಸಮಯದಲ್ಲಿ ಯಾವ ಪಾತ್ರದ, ಯಾವ ಸೇವೆಯ ಅವಶ್ಯಕತೆ ಇರ್ತದೋ ಅದಕ್ಕೆ ನೀವೇನಾಗ್ಬೇಕು? ನಿಮಿತ್ತರಾದರೆ ಆ ಸಮಯದಲ್ಲಿ ಆ ಸೇವೆಗೆ ಧನ ಕೊಡಬೇಕಾಗಿ ಬರಬಹುದು, ಭಾಷಣ ಮಾಡಬೇಕಾಗಿ ಬರಬಹುದು, ಅಡುಗೆ ಮಾಡಬೇಕಾಗಿದ್ದು ಬರಬಹುದು. ಒಂದ್ಸಲ ಆಂಧ್ರಕ್ಕೆ ಒಂದ್ಸಲ ಸೇವೆಗೆ ಹೋಗಿದ್ದಿತ್ತು. ಅಲ್ಲಿ ಜ್ಞಾನ ಯುಗಕ್ಕಂತಾನೆ ಕರೆದಿದ್ದಾರೆ. ಓಕೆನಾ? ಅಡಿಗೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಹಲಸಿನಕಾಯಿ ತಂದ್ಬಿಟ್ಟಿದ್ದಾರೆ. ಓಕೆ, ಅದು ಸಾಂಬಾರು ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? ಆವಾಗ ಅವ್ರಿಗೆ ಹೇಳಿದ್ದಾಯ್ತು, ಸರಿ ಹಲಸಿನಕಾಯಿ ಚಿಪ್ಸ್ ಹೆಂಗ್ ಮಾಡೋದು ಅಂತ ನಾನು ಮಾಡಿ ತೋರಿಸ್ತೇನೆ. ಮೇಲ್ಗಡೆ ಬೇರೆ ಹಣ್ಣು ಕ್ಲಾಸ್ ಮಾಡ್ತಾ ಇದ್ದು, ಕೆಳಗಡೆ ಹೋಗ್ಬಿಟ್ಟು ಏನ್ ಮಾಡಿದ್ದು, ಚಿಪ್ಸ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ಬೇರೆ ತೋರಿಸ್ಕೊಡ್ಬೇಕಲ್ವಾ, ಮಾಡಿ ತೋರಿಸಿದ ಹಿಂಗಿಂಗ್ ಮಾಡಿ ಅಂತ ಬಿಟ್ಟು. ಓಕೆ, ಅದಕ್ಕೆ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಆ ಕರ್ಮವನ್ನ ಖುಷಿಯಿಂದ, ಮನಸ್ಪೂರ್ವಕವಾಗಿ, ಸ್ವಹಿತಾಸಕ್ತಿಯಿಂದ ಭಗವಂತನನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಯಾರು ಕರ್ಮವನ್ನು ಮಾಡ್ತಾರೋ ಅವರಿಗೆ ಆಲ್ರೌಂಡರ್ ಸೇವಾಧಾರಿ ಅಂತ ಹೇಳ್ತಾರೆ. ಸರಿ, ಯೋಗೇಶ್ ಅಣ್ಣನಿಗೆ ಜ್ಞಾನ ಹೇಳಬೇಕು ಅಂತ ಕರೆದಿದ್ದಾರೆ. ಸರಿ, ಅಲ್ಲಿ ಏನಾಯ್ತು ಅಂತಂದ್ರೆ ಜ್ಞಾನ ಹೇಳಿ ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ. ಅಣ್ಣವ್ರೆ ನೀವು ಸ್ವಲ್ಪ ಅಡಿಗೆ ಮಾಡಿ ಊಟಕ್ಕೆ ಬಡಿಸಿ ಅಂತಂದಾಗ ಯೋಗೇಶ್ ಅಣ್ಣಿಗೆ ಸಿಟ್ಟು ಬರ್ತದೋ ಬರಲ್ವೋ? ಇಲ್ಲ. ಸಿಟ್ಟು ಬರಬೇಕು, ಬರಬಾರ್ದು? ಸರಿ, ಅಡಿಗೆ ಬಡಿಸಬೇಕಾದ್ರೆ ಸಿಟ್ಟು ಮಾಡ್ಕೊಂಡು ನಾನು ಕರೆದಿದ್ದೆ ಒಂದಿದ್ದಕ್ಕೆ, ನನಗೆ ಉಪಯೋಗ ಮಾಡ್ತಾ ಇರೋದೇ ಒಂದಿದ್ದಕ್ಕೆ ಅಂತ ಬಿಡ ಬೈಕೊಂಡು ಸೇವೆಯನ್ನ ಮಾಡಿದ್ರೆ ಅದು ಸೇವಾಧಾರಿ ಲಿಸ್ಟಲ್ಲಿ ಬರತ್ತೋ ಬರಲ್ವೋ? ಸೇವಾಧಾರಿ ಲಿಸ್ಟ್ ಯಾವಾಗ ಬರ್ತದೆ? ನೀವು ಸ್ಥೂಲವಾಗಿ ಹೊರಗಡೆಗೆ ಪ್ರಪಂಚಕ್ಕೆ ಕಾಣಲಿಕ್ಕೆ ಯಾವುದೇ ಕರ್ಮ ಮಾಡ್ತಾ ಇದ್ರು ಕೂಡ ನಿಮ್ಮ ಮನಸ್ಸಿನಿಂದ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ತಾ ಇರ್ಬೇಕು. ಶಾಂತವಾಗಿ ಏನೇ ಕರ್ಮವನ್ನ ಮಾಡಿ, ಲೌಕಿಕದಲ್ಲಾದ್ರೂ ಮಾಡಿ, ಅಲೌಕಿಕದಲ್ಲಾದ್ರೂ ಮಾಡಿ, ಭಾಷಣನಾದ್ರೂ ಮಾಡಿ, ಕಸನಾದ್ರೂ ಗುಡಿಸಿ, ಏನಾದ್ರೂ ಮಾಡಿ, ಅಲ್ಲಿ ಭಗವಂತ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಸ್ಪಷ್ಟವಾಗಿ ಏನಾಗ್ಬೇಕು? ಬೇಕು. ಎಲ್ಲಾ ರೀತಿ ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಕೆಲವೊಂದ್ಸಲ ಮೌಂಟ್ ಅಬುಗೆ ಹೋಗ್ಬೇಕಾದ್ರೆ 4 ದಿನದ ಹಿಂದಿನ ಗಟ್ಟಿ ರೊಟ್ಟಿ ಸಿಗ್ತದೆ ತಿನ್ಲಿಕ್ಕೆ ಅಲ್ವಾ? ಅದ ತಿನ್ನುವಂತ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಭವಿಷ್ಯದಲ್ಲಿ ವಿನಾಶದ ಸಮಯದಲ್ಲಿ ಗಟ್ಟಿ ರೊಟ್ಟಿ ಸಿಕ್ಕಿದಾಗ ನಿಮ್ಗೆ ತಿನ್ನುವಂತ ಮನಸ್ಸು ಬರೋದಿಲ್ಲ. ಓಕೆ, ಅಲ್ಲಿ ಪಕ್ಕದಲ್ಲಿ ಬಿಸಿ ಬಿಸಿ ರೊಟ್ಟಿ ಬರ್ತಾ ಇರ್ತಾರೆ, ಇಡ್ಲಿ ಬರ್ತಾ ಇರ್ತಾರೆ, ಆದ್ರೆ ಇಲ್ಲಿ ಸೆಂಟರ್ನಿಂದ ತಗೊಂಡೋಗಿದ್ದು ಹಳೇ ಗಟ್ಟಿ ರೊಟ್ಟಿ ಇರ್ತದೆ. ಅದನ್ನು ಕೂಡ ಅಷ್ಟೇ ಖುಷಿಯಿಂದ ನಾವೇನ್ ಮಾಡ್ಬೇಕಾಗ್ತದೆ? ಭಗವಂತ ಕೊಟ್ಟಿರುವಂತ ಪ್ರಸಾದ ಅಂತ ಸ್ವೀಕಾರ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಗಟ್ಟಿ ರೊಟ್ಟಿ ಯಾಕೆ ಸ್ವೀಕಾರ ಮಾಡ್ಬೇಕು? ಸಮಯ ಸಂದರ್ಭ ಏನ್
ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬಂದಾಗ ಈಗಿನಿಂದ ನಿಮ್ಗೆ ಅನುಭವ ಇದ್ದರೆ ಆವಾಗ ನಿಮ್ಮ ಮನಸ್ಸದನ್ನು ಸ್ವೀಕಾರ ಮಾಡತ್ತೆ, ಒಪೋಸ್ ಮಾಡೋದಿಲ್ಲ. ಅದನ್ನ ಬಾಬಾ ಮೊದ್ಲಿಂದಾನೇ ನಮ್ಗೆ ಏನ್ ಕೊಡ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ ಅಲ್ವಾ. ಓಕೆ, ಕೆಲವೊಂದ್ಸಲ ಟ್ರೈನ್ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ಬೋದು. ಓಕೆ, ಅಥವಾ ಕೆಳಗಡೆ ಮಲ್ಕೊಳ್ಬೇಕು ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ಬೋದು. ನಾವು ಕೆಲವೊಂದ್ಸಲ ನೋಡ್ತೀವಿ ನಮ್ಮ ಲೆಕ್ಕದಲ್ಲಿ ರಿಸರ್ವೇಶನ್ ಕೂಡ ಆಗಿದ್ದಿರ್ತದೆ, ನಮ್ ಸೀಟು ಕೂಡ ಇರ್ತದೆ. ಆದ್ರೆ ಕೆಲವೊಂದು ಮಾತೇರ್ದು ಯಾರವ್ರದ್ದು ಅಣ್ಣಂದಿರ್ದು ಲೇಟ್ ಆಗಿ ರಿಸರ್ವೇಶನ್ ಆಗತ್ತೆ. ಸರಿ, ಆವಾಗ ಅವರಿಗೆ ಸೀಟ್ ಬಿಟ್ಟು ಕೊಟ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ, ಕೆಳಗಡೆ ಮಲ್ಕೊಂಡು ಹೋಗ್ಬೇಕಾಗತ್ತೆ. ಅದು ಖುಷಿಯಿಂದ ಹೋಗ್ಬೇಕು. ಅಂತವರಿಗೆ ಬಾಬಾ ಹೇಳ್ತಾರೆ ಆಲ್ರೌಂಡರ್ ಸೇವಾಧಾರಿ. ಅಂದ್ರೆ ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ನಾನು ಈ ಸೇವೆಯನ್ನ ಮಾತ್ರ ಮಾಡ್ತೀನಿ ಅಂತ ಎಂದೂ ಕೂಡ ನಾನು ನನ್ನ ಸುತ್ತಲೂ ಕೋಟೆಯನ್ನ ಏನ್ ಮಾಡಬಾರ್ದು, ಹಾಕೊಳ್ಬಾರ್ದು. ಅಯ್ಯೋ ಅಣ್ಣವ್ರೆ, ನಮ್ಗಂತೂ ಜ್ಞಾನ ಹೇಳಲಿಕ್ಕೆ ಬರಲ್ಲಪ್ಪ, ಸ್ಟೇಜ್ ಮೇಲೆ ಕೊಟ್ಟು ಕುತ್ಕೊಂಡು ಗಡಗಡ ಅಂತ ನಡಗ್ ಬಿಡ್ತೀವಿ ಅಲ್ವಾ. ಬಾಬಾ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡಲೇಬೇಕಾಗ್ತದೆ. ಟೆಸ್ಟಿಂಗ್ ನಡೆಯುತ್ತೆ ನೋಡಿ. ಬಾಬಾ ಹೆಂಗ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. ನಾವು ಈಶ್ವರಿ ಜ್ಞಾನದಲ್ಲಿ ಆರಂಭದಲ್ಲಿ ಬಂದಾಗ ಬೆಂಗಳೂರಿನಲ್ಲಿ ಹೊಸರೋಡ್ ಹೇಳುವಂತ ಸೇವಾ ಕೇಂದ್ರದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಪಬ್ಲಿಕ್ ಪ್ರೋಗ್ರಾಮ್, ಸತ್ಯನಿತ್ಯ ದೀಪಾವಳಿ ಅಂತ. ಸರಿನಾ? ಅವಾಗ ನಾವಿನ್ ಜ್ಞಾನಕ್ಕೆ ಬಂದು 2-3 ವರ್ಷ ಆಗಿದೆ ಅಷ್ಟೇ. ಸ್ಟೇಜಲ್ಲಿ ಝೋನಲ್ ಹೆಡ್ ಕೂತ್ಕೊಂಡಿದ್ದಾರೆ, ಸ್ವಾಮೀಜಿಯವರು ಕೂತ್ಕೊಂಡಿದ್ದಾರೆ, ನಮ್ಮ ಸೆಂಟರ್ ಟೀಚರ್ ಕೂತ್ಕೊಂಡಿದ್ದಾರೆ, ಬೇರೆ ಸೆಂಟರ್ನವರು ಕೂತ್ಕೊಂಡಿದ್ದಾರೆ, ಆಮೇಲೆ VIP ಸಿಗಳು, ಆಮೇಲೆ ರಾಜಕೀಯ ನಾಯಕರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಸರಿ, ಎಲ್ಲರದು ಭಾಷಣ ಆಯ್ತು. ಆಮೇಲೆ ಒಬ್ರು ಮುನ್ಸಿಪಾಲಿಟಿ ಮೆಂಬರ್ ಲೇಟಾಗಿ ಬಂದ್ರು. ಅಲ್ಲಿ ಸ್ಟೇಜ್ ಸೆಕ್ರೆಟರಿ ಅಂತ ಒಬ್ರು ಅಣ್ಣವರು ಮಾಡ್ತಾ ಇದ್ರು. ನಾನು ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ, ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಕೊಡಬೇಕು ಅಂತ. ಸರಿನಾ? ಇವಾಗ ಎಲ್ಲರದು ಸ್ಟೇಜಲ್ಲಿ ಭಾಷಣ ಮಾಡಾಗ್ಬಿಟ್ಟಿದೆ. ಅವರು ಮುನ್ಸಿಪಾಲಿಟಿ ಅವ್ರು ಬಂದಿದ್ದಾರೆ. ತಕ್ಷಣಕ್ಕೆ ಅವರಿಗೆ ಮಾತಾಡಿ ಅಂತಂದ್ರೆ ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ಅವ್ರಿಗೆ ಏನೋ ಗೊತ್ತಿರ್ಬೇಕಲ್ವಾ. ಅವಾಗ ಏನ್ ಹೇಳಿದ್ರು, ನಾನು ಹಿಂದ್ಗಡೆಗೆ ಇದ್ನಲ್ಲ, ಸ್ಟೇಜ್ ಹಿಂದ್ಗಡೆಗೆ, ಅಣ್ಣವ್ರೆ ನಿಮ್ಮ ಹೆಸರು ಹೇಳ್ತಾರೆ, ನೀವು ಹೋಗ್ಬಿಟ್ಟು ಭಾಷಣ ಮಾಡಿ ಅಂತಂದ್ರು. ನನಗೇನು ಗೊತ್ತೇ ಇಲ್ಲ, ಏನ್ ಮಾಡ್ಬೇಕು ಅಂತನೂ ಗೊತ್ತಿಲ್ಲ. ಸರಿನಾ? ನಾನು ಮಾಡ್ತೇನೋ ಬಿಡ್ತೇನೋ ಕೇಳಲೇ ಇಲ್ಲ, ಸೀದಾ ಹೋಗ್ಬಿಟ್ಟು ಅನೌನ್ಸ್ಮೆಂಟ್ ಮಾಡೇ ಬಿಟ್ರು. 3 ವರ್ಷದ ಜ್ಞಾನದಲ್ಲಿರೋ ಅಣ್ಣವರು ತಮ್ಮ ಅನುಭವ ಹೇಳ್ತಾರೆ ಅಂತ. ಸರಿ, ಏನ್ ಮಾಡ್ಬೇಕು, ತಕ್ಷಣಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಭಾಷಣ ಮಾಡಿದ್ದೆ. ಎಲ್ಲರೂ ನೋಡ್ತಿದಾರೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರಿ ಅಂತ. ಅಂದ್ರೆ ಪ್ರಿಪರೇಷನ್ ಇಲ್ದೇನೇನು ತಕ್ಷಣಕ್ಕೆ ಏನಾಗಿರ್ಬೇಕು, ರೆಡಿ. ರೆಡಿ ಬೇಕಾಗ್ತದೆ. ಯಾವುದೇ ವೆರೈಟಿ ಸೇವೆ ಇರಬಹುದು. ಒಂದ್ಸಲ ನಮ್ಮ ಸೇವಾ ಕೇಂದ್ರದ ಟೀಚರ್ ಕರ್ಕೊಂಡು ಹೋಗಿದ್ದೆ ಕಾರಲ್ಲಿ. ಶಿವರಾತ್ರಿ ಕಾರ್ಯಕ್ರಮ ಇತ್ತು. ಮೊದಲೇ ದಿನ ಬೇರೆ ಬೇರೆ ಟೀಚರ್ಸ್ಗಳೆಲ್ಲ ಏನ್ ಮಾಡಿದ್ರು, ಸ್ಟೇಜಲ್ಲಿ ಪಾತ್ರವನ್ನ ಮಾಡಿದ್ರು. ಆ ದಿನ ಏನಾಗಿದೆ, ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿಸ್ಬೇಕು. ನಮ್ಮ ಸೆಂಟರ್ ಟೀಚರ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿರೋ ಟೀಚರ್ ಇವ್ರ ಹೆಸರು ಹಾಕಿ ಅಂತ ಹೇಳಿಬಿಟ್ಟಿದ್ರು. ನನಗೆ ವಿಷಯ ಹೇಳಲೇ ಇಲ್ಲ. ನಾನು ಕಾರಲ್ಲಿ ಕೂತ್ಕೊಂಡಿದ್ದೇನೆ, ಗ್ಲಾಸ್ ಇರಿಸ್ಕೊಂಡ್ಬಿಟ್ಟು ಕಾರಲ್ಲಿ ಕೂತ್ಕೊಂಡಿದ್ದೇನೆ. ಸರಿ, ಅಲ್ಲಿ ಅನೌನ್ಸ್ಮೆಂಟ್ ಆಯ್ತು, ಈಶ್ವರಿ ವಿಶ್ವವಿದ್ಯಾಲಯದ ಬಗ್ಗೆ ಯೋಗೇಶ್ ಅಣ್ಣನವರಿಂದ ಇವಾಗ ಭಾಷಣ ಅಂತ. ಒಂದು ಒಳ್ಳೇದೇನಾಯ್ತು ಅಂದ್ರೆ, ನನ್ಗೆ ಯಾವುದು ಫೋನ್ ಬಂದಿರಲಿಲ್ಲ, ನಾನು ಕ್ಲಾಸಿನ ಕಡೆ ಗಮನ ಕೊಡ್ತಾ ಇದ್ದೆ. ಆಗ ನಾನು ಗ್ಲಾಸ್ ಸೇರಿಸಿ ಲಾಕ್ ಮಾಡಿ ಸಭೆಯ ಮಧ್ಯದಲ್ಲಿ ನಡ್ಕೊಂಡು ಬಂದ್ಬಿಟ್ಟು ಆವಾಗ ಏನ್ ಮಾಡಿದ್ದಾಯ್ತು, ಭಾಷಣ ಮಾಡಿದೆ. ಅಂದ್ರೆ ಆತ್ಮೀಯರೇ, ಯಾವುದೇ ಸಮಯದಲ್ಲಿ ಭಗವಂತನಿಂದ ನಿಮ್ಗೆ ಟೆಸ್ಟಿಂಗಿಗೆ ಯಾವುದೇ ಸೇವೆಯ ಆಫರ್ ಬರಬಹುದು. ಅದಕ್ಕೆ ನೀವೇನಾಗಿರ್ಬೇಕು, ರೆಡಿ. ಎವರ್ ರೆಡಿ ಆಗಿರಬೇಕು. ಅಂತವರಿಗೆ ಬಾಬಾ ಹೇಳ್ತಾರೆ ಆಲ್ರೌಂಡರ್ ಸೇವಾಧಾರಿ. ಯಾವುದೇ ಸೇವೆ ಇದ್ರೂ ಕೂಡ ಖುಷಿ ಖುಷಿಯಿಂದ ಕರ್ಮ ಮತ್ತು ಕರ್ಮದ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಕರ್ಮದ ಫಲವನ್ನ ಅನುಭವಿಸ್ತಾ ಸಾಧನ ಅಂತ ಹೇಳ್ಬಿಟ್ಟು ಯಾವುದೇ ಕರ್ಮವನ್ನ ಮಾಡ್ತಾರೋ ಅವರಿಗೆ ಬಾಬಾ ಹೇಳ್ತಾರೆ ಆಲ್ರೌಂಡರ್ ಸೇವಾಧಾರಿ, ಆಲ್ರೌಂಡರ್ ಪಾತ್ರಧಾರಿ. ಪಾತ್ರ ಅಂತಂದ್ರೆ ನಾನು ಕರ್ಮವನ್ನ ಮಾಡಿದ್ರೆ ಪಾತ್ರ ಆಗತ್ತೆ, ಅದೇ ಬಾಬನ ಹತ್ರ ಮಾಡಿಸಿದ್ರೆ ಸೇವೆ ಆಗತ್ತೆ. ಅದಕ್ಕಾಗಿ ನೀವು ಪಾತ್ರಧಾರಿನೋ ಸೇವಾಧಾರಿನೋ ಚೆಕ್ ಮಾಡಬೇಕು. ಆತ್ಮೀಯರ ಪ್ರಶ್ನೆ, ಲೌಕಿಕದಲ್ಲಿ ಕರ್ಮ ಮಾಡಬೇಕಾದ್ರೆ ನಾನು ಆಲ್ರೌಂಡರ್ ಪಾತ್ರಧಾರಿ ಆಗ್ಬೇಕು, ಸೇವಾಧಾರಿ ಆಗ್ಬೇಕು? ಲೌಕಿಕದಲ್ಲಿ ಮನೆ ಕೆಲಸ, ಕುಟುಂಬದ ಕೆಲಸ ಇದೆ, ಅವಾಗ ಪಾತ್ರಧಾರಿ ಆಗ್ಬೇಕು, ಸೇವಾಧಾರಿ ಆಗ್ಬೇಕು? ಸೇವಾಧಾರಿ. ಸರಿ, ಅಲೌಕಿಕದಲ್ಲಿ ಸೆಂಟರ್ನಲ್ಲಿ ಸೇವೆ ಮಾಡ್ಬೇಕಾದ್ರೆ ಪಾತ್ರಧಾರಿ ಆಗ್ಬೇಕು, ಸೇವಾಧಾರಿ ಆಗ್ಬೇಕು? ಪಾತ್ರಧಾರಿ. ಲೌಕಿಕದಲ್ಲಿ ಪಾತ್ರಧಾರಿ, ಲೌಕಿಕದಲ್ಲಿ ಸೇವಾಧಾರಿ. ಯಾವ್ದು ಸರಿ? ಯಾವ್ದನ್ನ ಮಾಡ್ಬೇಕು?
ಬಾಬಾ ಹೇಳ್ತಾರೆ ಎರಡೂ ಎರಡು. ಸಂದರ್ಭದಲ್ಲಿ ಸೇವಾಧಾರಿಯ ಸೇವಾಧಾರಿ ಆಗ್ಬೇಕು. ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ. ಲೌಕಿಕದಲ್ಲಿ ನಾನು ನಾಟಕ ಮಾಡ್ತಿದ್ದೇನೆ, ಪಾತ್ರ ಮಾಡ್ತಿದ್ದೇನೆ, ಅಣ್ಣವ್ರ ಲೌಕಿಕ ಅಲ್ವಾ, ಸುಳ್ಳು ಹೇಳ್ದು ನಡೆಯುತ್ತೆ ಬಿಡಿ, ಚಿಟ್ಟು ಹೇಳ್ದು ನಡೆಯುತ್ತೆ, ಇಲ್ಲ. ಎಲ್ಲೇ ಆದ್ರೂ ಕೂಡ ಈಶ್ವರನ ಕಾರ್ಯ ಅಂತ ತಿಳ್ಕೊಂಡ್ಬಿಟ್ಟು ಪಾತ್ರಧಾರಿಯನ್ನ ಸೇವಾಧಾರಿಯಲ್ಲಿ ನೀವೇನಾಗ್ಬೇಕು, ಪರಿವರ್ತನೆ. ಕನ್ವರ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಕರ್ಮವನ್ನ ಮಾಡ್ಲಿಕ್ಕೆ ನೀವು ನಿಮಿತ್ತ ಮಾತ್ರ ಆಗ್ಬೇಕು ಹೊರತು ಕರ್ಮದ ಫಲವನ್ನ ಯಾರಿಗೆ ಒಪ್ಪಿಸ್ಬೇಕು, ಭಗವಂತನಿಗೆ ಒಪ್ಪಿಸ್ಬೇಕು. ಅದಕ್ಕಾಗಿ ಸಮಯದ ಅನುಸಾರ, ನಾಟಕದ ಅನುಸಾರ ನಿಮ್ಗೆ ಯಾವ ಪಾತ್ರ ಸಿಗತ್ತೋ ಅದನ್ನು ಸೇವೆಯಲ್ಲಿ ಕನ್ವರ್ಷನ್ ಮಾಡಿ ಖುಷಿಯಿಂದ ಮಾಡೋವರಿಗೆ ಬಾಬಾ ಏನ್ ಹೇಳ್ತಾರೆ, ಆಲ್ರೌಂಡರ್ ಸೇವಾಧಾರಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ವೆರೈಟಿ ಸೇವೆ ಮಾಡ್ಲಿಕ್ಕೂ ರೆಡಿ ಇರಬೇಕು. ಕೆಲವೊಂದ್ಸಲ ಏನಾಗ್ತದೆ, ಏನೂ ಸೇವೆ ಇರಲ್ಲ, ಅಣ್ಣವ್ರು ಹೋಗ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ತಾರೆ, ಅವಾಗ ಮಲಗಲಿಕ್ಕೂ ರೆಡಿ ಇರಬೇಕು, ಸರಿನಾ? ಓಕೆ. ಕೆಲವೊಂದ್ಸಲ ನಾವು ಸೇವೆಗೆ ಹೋದಾಗ 36 ವೆರೈಟಿ ಊಟ ಕೊಡ್ತಾರೆ, ನಾವು ಬೇಡ ಅಂತ ಹೇಳ್ಬೇಕು, ತಿನ್ಬೇಕು, ಏನ್ ಮಾಡ್ಬೇಕು, ತಿನ್ಬೇಕು. ತಿನ್ಬೇಕು. ಸರಿ. ಯಾವಾಗ್ಲೂ ಒಂದ್ಸಲ ಸೇವೆಗೆ ಹೋದಾಗ ನಿನ್ನೆದು ಕೊಟ್ಟಿರ್ತಾರೆ, ಅವಾಗ ತಿನ್ಬೇಕು. ಬೇಡ ಅಂತ ಹೇಳ್ಬೇಕು, ತಿನ್ಬೇಕು ತಿನ್ಬೇಕು. ಅಲ್ವಾ? ಕೆಲವೊಂದ್ಸಲ ಸೇವಾ ಹೋಗೋದಾಗ ಚೆನ್ನಾಗಿ ಹೊಗಳ್ತಾರೆ, ಅದನ್ನು ಸ್ವೀಕಾರ ಮಾಡ್ಬೇಕು, ಮಾಡಬಾರ್ದು. ಮಾಡ್ಬಾರ್ದು. ಚೆನ್ನಾಗಿ ತೆಗಳ್ತಾರೆ, ಅದನ್ನು ಸ್ವೀಕಾರ ಮಾಡ್ಬೇಕು, ಮಾಡಬಾರ್ದು, ಮಾಡ್ಬಾರ್ದು. ಅಲ್ವಾ? ಅಂದ್ರೆ ಯಾವ್ದು ಮಾಡಬೇಕು, ಯಾವ್ದನ್ನು ಬಿಡಬೇಕು ಹೇಳುದು ನಮ್ಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಅದಕ್ಕಾಗಿ ನಾಟಕದ ಅನುಸಾರ ಯಾವುದೇ ರೀತಿ ಕರ್ಮ ಮಾಡ್ಲಿಕ್ಕೆ ನಾವೇನಾಗಿರ್ಬೇಕು, ರೆಡಿ ಇದ್ರೆ ಆ ವ್ಯಕ್ತಿ ಎಂದೂ ಕೂಡ ಅವನ ಜೀವನದಲ್ಲಿ ಸೋಲಲಿಕ್ಕೆ ಸಾಧ್ಯ ಇಲ್ಲ. ಆ ಅಭಿಮಾನ ಇದೆಯಲ್ಲ, ನಾನು ದೊಡ್ಡವನು, ನಾನು ಎಜುಕೇಟೆಡ್, ನಾನು ಶ್ರೀಮಂತ, ನಾನ್ಯಾಕೆ ಈ ಕೆಲಸವನ್ನ ಮಾಡಬೇಕು ಹೇಳುವಂತ ಈ ಮನೋಭಾವ ನಿಮ್ಮನ್ನ ಆಲ್ರೌಂಡರ್ ಸೇವಾಧಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾನು ಸ್ಪೀಕರ್ ಮಾತ್ರ, ನಾನು ಭಾಷಣ ಮಾತ್ರ ಮಾಡ್ತೇನೆ, ಬೇರೆ ಏನು ಮಾಡೋದಿಲ್ಲ. ಅವಾಗೇನಾಗತ್ತೆ, ಕಷ್ಟ ಆಗತ್ತೋ ಆಗಲ್ವೋ? ಅದಕ್ಕಾಗಿ ಮಾನಸಿಕವಾಗಿ ಎಲ್ಲಾ ರೀತಿ ಮಾಡ್ಲಿಕ್ಕೂ ನಾವು ರೆಡಿ ಇರಬೇಕು. ಕೆಲವೊಂದ್ಸಲ ನಾವು ಅಡಿಗೆ ಮಾಡ್ಲಿಕ್ಕೆ ಅಂತ ಹೋಗಿರ್ತೀವಿ, ತಕ್ಷಣದಲ್ಲಿ ಹೇಳ್ತಾರೆ, ಅಣ್ಣವ್ರು ಅಡಿಗೆ ಯಾರಾದ್ರೂ ಮಾಡ್ತಾರೆ, ನೀವು ಭಾಷಣ ಮಾಡಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ನಾವೇನಾಗಿರ್ಬೇಕು, ರೆಡಿ ಇರಬೇಕು. ಏನೋ ಬರೀರಿ ಅಂತ ಹೇಳ್ತಾರೆ, ಬರೀಲಿಕ್ಕೂ ಕೂಡ ರೆಡಿ ಇರಬೇಕು. ಎಲ್ಲಾ ವೆರೈಟಿ ಕರ್ಮವನ್ನ ಮಾಡ್ಲಿಕ್ಕೆ ಯಾರು ರೆಡಿ ಇರ್ತಾರೋ ಅವರೇ ಆಲ್ರೌಂಡ್ ಸೇವಾಧಾರಿಗಳಾಗ್ತಾರೆ, ಅವರೇನೇ ರಾಜರಾಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರಿಗೆ ಎಲ್ಲಾ ಕೆಲಸನೂ ಕೂಡ ಏನಾಗಿರ್ತದೆ, ಗೊತ್ತಿರ್ತದೆ. ಆತ್ಮೀಯರೇ, ಸೇವಾ ಕೇಂದ್ರದಲ್ಲಿ ಆರಂಭದಲ್ಲಿ ಹೋದಾಗ ಅವ್ರಿಗೆ ಏನ್ ಟ್ರೈನಿಂಗ್ ಕೊಡ್ತಾರೆ? ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು ಅಲ್ವಾ? ಆಮೇಲೆ ತಾನೇ ಕೋರ್ಸ್ ಕೊಡ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ತಾನೇ ಮುರ್ಲಿ ನುಡ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಆ ಲೆವೆಲ್ಗೆ ಬಂದಾಗ ಕೆಳಗಡೆ ಎಲ್ಲಾ ಕೆಲಸ ಮಾಡಿದ ಅನುಭವ ಅವರಿಗೆ ಇರುತ್ತೆ. ಅವಶ್ಯಕತೆ ಇದ್ದಾಗ ಅದನ್ನೂ ಮಾಡ್ಲಿಕ್ಕೆ ಅವ್ರು ಏನಾಗಿರ್ತಾರೆ, ರೆಡಿ ಇರಬೇಕಾಗ್ತದೆ. ಅದಕ್ಕಾಗಿ ಲೌಕಿಕ ಇಲ್ಲಿ, ಅಲೌಕಿಕ ಇಲ್ಲಿ, ಮನಸ್ಸ ವಾಚ ಕರ್ಮಣ ತನು ಮನತನದ ಯಾವುದೇ ರೀತಿಯಲ್ಲಿ ಕರ್ಮ ಮಾಡಬೇಕಾದ್ರೂ ಕೂಡ ಭಗವಂತನನ್ನ ಎದುರುಗಡೆ ಒಪ್ಪಿಸಿಬಿಟ್ಟು ಕರ್ಮವನ್ನು ಮಾಡಬೇಕು. ಮತ್ತೆಲ್ಲಾ ರೀತಿ ಸೇವೆ ಮಾಡಲಿಕ್ಕೆ ನಾವು ಮಾನಸಿಕವಾಗಿ ರೆಡಿ ಇರಬೇಕು. ನನಗೆ ಇದಕ್ಕೆ ಕರೆದಿದ್ದಾರೆ, ನಾನು ಇದನ್ನು ಮಾಡಬಾರ್ದು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರಬಾರ್ದು. ಆಕ್ಚುಲಿ ನನ್ನ ಜೀವನದಲ್ಲಿ ಆತ್ಮೀಯರೇ ಇದೆಲ್ಲ ಪ್ರಾಕ್ಟಿಕಲ್ ಬೇಕಾದಷ್ಟು ಬಾಬಾ ಮಾಡಿಸಿದ್ದಾರೆ. ಒಂದು ಸೇವಾ ಕೇಂದ್ರಕ್ಕೆ ಸ್ಪೀಕರ್ ಅಂತ ಕರೆದಿದ್ರು, ಅಲ್ಲೇನು ವ್ಯವಸ್ಥೆನೇ ಆಗ್ಲಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಸ್ಟೇಜ್ ಸೆಕ್ರೆಟರಿ ಆಗ್ಬೇಕಾಗಿ ಬಂತು. ಹೀಗೆ ವೆರೈಟಿ ಇರ್ತದೆ. ಅಂದ್ರೆ ಬೇಜಾರು ಮಾಡ್ಕೊಳ್ದೇನೆ ಆ ಪಾತ್ರಕ್ಕೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು, ಟಕ್ ಅಂತ ಏನ್ ಮಾಡ್ಕೊಳ್ಬೇಕು, ಚೇಂಜ್ ಮಾಡಿಕೊಂಡು ತಮ್ಮ ಸ್ಥಿತಿಯನ್ನ, ತಮ್ಮ ಮಾನಸಿಕ ಸ್ಥಿತಿಯನ್ನ, ಈಶ್ವರಿ ಸೇವೆಯ ಸ್ಥಿತಿಯನ್ನ ನೀವೇನ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು. ಭಗವಂತನ ಪ್ರಶ್ನೆ. ಓಕೆ, ಒಬ್ರು ಒಳ್ಳೆ ಸ್ಪೀಕರ್ ಇದ್ದಾರೆ, ಸ್ಟೇಜಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಿದ್ದಾರೆ, ಅಹಂಕಾರದಲ್ಲಿ. ಯಾವ್ದಲ್ಲಿ? ಅಹಂಕಾರದಲ್ಲಿ ನಾನು ಒಳ್ಳೆ ಸ್ಪೀಕರ್ ಅಂತ. ಇನ್ನೊಬ್ರು ಇದ್ದಾರೆ, ಅಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅಡಿಗೆ ಮಾಡ್ತಿದ್ದಾರೆ, ಟೋಲಿ ಮಾಡ್ತಿದ್ದಾರೆ, ಪಾತ್ರೆ ತೊಳಿತಾರೆ, ಖುಷಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಸರಿ, ಓಕೆ. ಸೇವೆಯ ಫಲ ಯಾರಿಗೆ ಸಿಗ್ತದೆ? ಅಡಿಗೆ ಅಡಿಗೆ ಮಾಡ್ತಾ ಇದ್ರಲ್ಲ ಅವ್ರಿಗೆ. ಅಡಿಗೆ ಮಾಡೋರು ಎದುರುಗಡೆಗೆ 100 ಜನ 200 ಜನ ಇಲ್ಲ, ಯಾರು ಇಲ್ಲ, ಎಲ್ಲರೂ ಪ್ರೋಗ್ರಾಮಿಗೆ ಹೋಗಿದ್ದಾರೆ. ಇವರು ಸೆಂಟರ್ನಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ಪಾತ್ರೆ ತೊಳಿತಾ ಇದ್ದಾರೆ, ಖುಷಿಯಿಂದ ತೊಳಿತಾ ಇದ್ದಾರೆ. ಅಲ್ಲಿ ಯಾರು ಸ್ಪೀಕರ್ ಇರ್ತಾರೆ, 500 ಜನ ಎದುರುಗಡೆಗೆ, ಅವರಿಗೆ ಸನ್ಮಾನ ಇದೆ, ಹೊಗಳಿಕೆ ಇದೆ, ಹಾರ ಇದೆ,
ಎಲ್ಲನೂ ಇದೆ. ಯಾರಿಗೆ ಸೇವೆಯ ಫಲ ಸಿಗ್ತದೆ? ಅಡ್ಗೆ ಮಾಡ್ತಾ ಇದ್ರಲ್ಲ ಅವರಿಗೆ ಮನಸ್ಥಿತಿ ಚೆನ್ನಾಗಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವ ಸೇವೆ ಶ್ರೇಷ್ಠ, ಯಾವ ಸೇವೆ ಕನಿಷ್ಠ? ಪ್ರೀತಿಯಿಂದ ಮಾಡೋ ಸೇವೆ. ಭಗವಂತನಿಗೆ ಸಮರ್ಪಣೆ ಮಾಡಿ ನಿಸ್ವಾರ್ಥ ಮನೋಭಾವದಿಂದ ಭಗವಂತನ ಹತ್ರ ಯಾವ ಕರ್ಮವನ್ನು ಮಾಡಿಸ್ತಿರೋ ಅದು ಶ್ರೇಷ್ಠ. ನಾನು ಹೇಳುವಂಥ ಅಹಂಭಾವದಿಂದ, ಅಹಂಕಾರದಿಂದ, ಅಭಿಮಾನದಿಂದ ಯಾವ ಕರ್ಮವನ್ನು ಮಾಡ್ತಿರೋ, ಹೆಸರು ಕೀರ್ತಿಯನ್ನು ಬೇಕು ಹೇಳುವಂಥ ಉದ್ದೇಶದಿಂದ ವಿಕಾರಕ್ಕೆ ವಶೀಭೂತರಾಗಿ ಯಾವ ಕರ್ಮವ ಸೇವೆಯನ್ನು ಮಾಡ್ತಿರೋ ಅದು ಕನಿಷ್ಠ ಸೇವೆ. ಕನಿಷ್ಠ. ಈ ಪ್ರಪಂಚದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ನಿಮ್ಮ ಮಾನಸಿಕ ಸ್ಥಿತಿ ಮೇಲೆ ಆಧಾರವಾಗಿರ್ತದೆ ಹೊರತು ಸ್ಥೂಲದ ಆಧಾರದಲ್ಲ. ಆದ್ಮೇಲೆ ಇವತ್ತು ಸ್ಥೂಲವಾಗಿ ಹಣ ಇರುವಂತವ್ರು, ಹೆಸರು ಕೀರ್ತಿರೋರು ಎಲ್ಲರೂ ಖುಷಿಯಾಗಿದ್ದಾರ? ಇಲ್ಲ ಇಲ್ಲ. ಇಲ್ಲ. ಬಡವರೆಲ್ಲರೂ ದುಃಖದಲ್ಲಿದ್ದಾರಾ? ಇಲ್ಲ ಇಲ್ಲ. ಇಲ್ಲ ತಾನೆ. ಇಲ್ಲಿ ಬಡವರು ಶ್ರೀಮಂತರು ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಜೀವನ ನಡೆಸುವಂತ ಕಲೆ ನಮ್ಗೇನಾಗಿರ್ಬೇಕು? ಇಂಪಾರ್ಟೆಂಟ್. ಅಲ್ವಾ? ಎಷ್ಟೋ ಜನ ಯಜ್ಞಕ್ಕೆ ಬಿಲ್ಡಿಂಗ್ ಕಟ್ಟಿಕೊಟ್ಟಿರ್ತಾರೆ, ಕಾರ್ ಕೊಟ್ಟಿರ್ತಾರೆ, ಆದ್ರೆ ಅವ್ರ ಜೀವನದಲ್ಲಿ ಖುಷಿ ಇರೋದಿಲ್ಲ ಅಲ್ವಾ? ಎಷ್ಟೋ ಜನ ಮಾತೆಯರು ಬಂಧನದಲ್ಲಿರ್ತಾರೆ, ಬಾಬಾ ಅಂತ ಹೃದಯದಿಂದ ಹೇಳ್ತಾ ಇರ್ತಾರೆ. ಸೇವಾ ಕೇಂದ್ರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಹಣದ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಥೂಲ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ವಾಚ ಸೇವೆ ಮಾಡಿ ಏನು ಮಾಡ್ಲಿಕ್ಕೆ ಹೃದಯದಿಂದ ಮಾತ್ರ ಏನಿರ್ತದೆ? ಯಾರಿಗೆ ಅನುಭವ ಚೆನ್ನಾಗಾಗ್ತದೆ? ಬಂಧನದಲ್ಲಿದ್ದ ಮಾತೆ ಅಲ್ವಾ? ಅಲ್ಲ, ಮಾತೆಯರು ಮಾತಿರ್ಬೇಕು ಅಂತ ಇಲ್ಲ, ಲಣ್ಣದಿರು ಕೂಡ ಇರಬಹುದು. ಸರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈಶ್ವರೀಯ ಯಜ್ಞದಲ್ಲಿ ಲೌಕಿಕದಲ್ಲೂ ಕೂಡ ಎಲ್ಲಾ ಕರ್ಮ ಮಾಡ್ಲಿಕ್ಕೆ ನೀವೇನಾಗಿರ್ಬೇಕು? ರೆಡಿ. ನಿಮಿತ್ತರಾಗಿ. ಸರಿ. ಕೊನೆಯ ಪ್ರಶ್ನೆ ಉತ್ತರ ಕೊಡಿ. ಸತ್ಯ ಉತ್ತರ ಕೊಡ್ಬೇಕು, ಸುಳ್ಳು ಕೊಡಬಾರದು. ಏನ್ ಹೇಳ್ಬೇಕು? ಸತ್ಯವಾದ ನೆಂಟ್ರ ಮನೆಗೆ ಮದುವೆಗೋ ಏನೋ ವಿಶೇಷ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ. ಹೆಂಗ್ ಹೋಗ್ತೀರಿ? ನೆಂಟ್ರ ಮನೆಗೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆದಿದ್ದಾರೆ. ಹೇಗೆ ಹೋಗ್ತೀರಿ? ಹೆಂಗೆ ರೆಡಿ ಹಾಕೊಂಡು ಹೋಗ್ತೀರಿ? ಶರೀರವನ್ನು ಯಾವ ರೀತಿ ರೆಡಿ ಮಾಡ್ಕೊಂಡು ಹೋಗ್ತೀರಾ? ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಹೋಗ್ತೀವಿ. ಹೋಗ್ತೀರಿ. ಅಲ್ಲಿ ಹೋದಾಗ ಊಟ ಆಯ್ತು. ಊಟ ಆದ್ಮೇಲೆ ಎಲೆ ತೆಗಿಲಿಕ್ಕೆ ಯಾರು ಅಲ್ಲಿ ಇಲ್ಲ. ಎಂಜಲ ಎಲೆ ತೆಗಿಲಿಕ್ಕೆ ಯಾರು ಇಲ್ಲ. ಆವಾಗ ನೀವು ತೆಗಿಬೇಕು, ತೆಗಿಬಾರ್ದು? ತೆಗಿಬೇಕು. ಹೆಂಗದ ಹೆಂಗ್ ತೆಗಿಲಿಕ್ಕೆ ಆಗ್ತದೆ? ಎಷ್ಟು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ದೇನೆ, ಶೃಂಗಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇನೆ ನಾನು. ಅದಕ್ಕೆ ನಾನು ಕರೆದಿರೋದು. ತೆಗಿಬೇಕು, ತೆಗಿಬಾರ್ದು? ತೆಗಿಬೇಕಣ್ಣ. ಖುಷಿಯಿಂದ ತೆಗಿಬೇಕು, ಬೈತಾ ತೆಗಿಬೇಕು? ಖುಷಿಯಿಂದ. ಸರಿ. ಈಗ ಎಂಜಲ ಎಲೆಯನ್ನು ತೆಗೆದ್ರಿ. ಓಕೆ. ತಕ್ಷಣದಲ್ಲಿ ಏನ್ ಮಾಡ್ದೋ ಅಂತಂದ್ರೆ, ಅಲ್ಲಿ ಸ್ಟೇಜಲ್ಲಿ ಫೋಟೋ ತೆಗಿಬೇಕು, ಗ್ರೂಪ್ ಫೋಟೋಗೆ ಬನ್ನಿ ಅಂತ ಹೇಳಿದ್ರಿ. ಅಲ್ಲಿ ಹೋಗ್ಬೇಕು, ಹೋಗ್ಬಾರ್ದು? ಹೋಗ್ಬೇಕು. ಅದಕ್ಕಾಗಿ ನೀವು ಯಾವ ಡ್ರೆಸ್ ಹಾಕೊಂಡಿದ್ದೀರಿ, ನೀವು ಎಲ್ಲಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಅವಶ್ಯಕತೆ ಅನುಸಾರದಲ್ಲಿ ನಾನು ಕರ್ಮ ಮಾಡ್ಲಿಕ್ಕೆ ಏನಾಗಿರ್ಬೇಕು? ರೆಡಿ ಇರ್ಬೇಕು. ರೆಡಿ ಇರಬೇಕಾಗ್ತದೆ. ಅರ್ಥ ಆಯ್ತು ನಿಮ್ಗೆ? ಯಾವ ಉದ್ದೇಶಕ್ಕೋಸ್ಕರ ಹೋಗಿದ್ದೇನೆ, ಯಾವ ಕಾರಣಕ್ಕೋಸ್ಕರ ಹೋಗಿದ್ದೇನೆ, ಯಾವ ರೀತಿ ನಾನು ರೆಡಿ ಆಗ್ಬಿಟ್ಟು ಹೋಗಿದ್ದೇನೆ, ಶಾರೀರಿಕವಾಗಿ ಮಾನಸಿಕವಾಗಿ ಅದು ಇಂಪಾರ್ಟೆಂಟ್ ಅಲ್ಲ. ಸಮಯಕ್ಕೆ ತಕ್ಕಾಗಿ ನಾನೇನ್ ಮಾಡ್ತಿದ್ದೇನೆ, ವ್ಯಕ್ತಿ ವಸ್ತು ವಿಷಯದ ಜೊತೆಗೆ ನಾನು ಚೇಂಜ್ ಆಗ್ತೇನೋ ಅಂತವ್ರಿಗೆ ಬಾಬಾ ಹೇಳ್ತಾರೆ ಆಲ್ರೌಂಡರ್ ಸೇವಾದಾರಿ. ಹಾಗಿದ್ರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ರಿ. ಆಲ್ರೌಂಡರ್ ಆಗಿದ್ದೀರಾ? ಆಗಿದ್ದೀರಾ? ಇಲ್ಲ ಇಲ್ಲ. ಭಾಷಣ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಜ್ಞಾನ ಹೇಳಿಕ್ ಬರುತ್ತಾ? ಇಲ್ಲ. ಬೇರೆಯವ್ರಿಗೆ ಬೈಲಿಕ್ ಬರುತ್ತಾ? ಅದು ಬರುತ್ತೆ. ಅದು ಬೇಕಾದ್ರೆ ಬರ್ತದೆ ಅಲ್ವಾ? ವಿಕಾರದ ವಿಷಯ ಬರ್ತದೆ ಬೇಕಾದ್ರೆ ಅಲ್ವಾ? ಒಳ್ಳೆ ವಿಷಯ ಏನಾಗೋದಿಲ್ಲ. ಅಯ್ಯೋ ಅನ್ನೋರು ನಮ್ಗೆ ಹಿಂದಿ ಬರೋದೇ ಇಲ್ಲ, ನಾವೇನ್ ಹಿಂದಿ ಕಲ್ತ್ಕೊಂಡು ಬಂದಿದ್ವಾ? ಇಲ್ವಲ್ಲ. ಯಾರು ಯಾವ್ದನ್ನ ಕಲ್ತ್ಕೊಂಡು ಬಂದಿರೋದಿಲ್ಲ ಅಲ್ವಾ? ಮೊಬೈಲ್ ಆಪರೇಟ್ ಮಾಡೋದನ್ನ ಕಲ್ತಿಲ್ವಾ ಇವಾಗ ಬೇಕು ಅಂತಂದಾಗ? ಬೇಕು ಹೇಳುವಂತ ಮನೋಸ್ಥಿತಿ ಇದ್ರೆ ಯಾವ್ದನ್ನೂ ಕೂಡ ಆತ್ಮ ಏನ್ ಮಾಡ್ಬೋದು? ಕಲಿಬಹುದು. ನನ್ನ ಹತ್ರ ಆಗೋದಿಲ್ಲ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲಾ ವೆರೈಟಿ ಸಿಚುವೇಶನ್. ಇವಾಗ ಪ್ರಾಕ್ಟಿಕಲಿ ಇವತ್ತೇ ನಿಮಗೆ ಜ್ವರ ಬಂದಿದೆ, ಪ್ರಾಕ್ಟಿಕಲಿ ಬಂದಿದೆ, ನನಗೆ ನಿನ್ನ ರಾತ್ರಿಯಿಂದ ಬಂದಿದೆ. ಅಯ್ಯೋ ಜ್ವರ ಬಂದಿದೆಯಪ್ಪ, ನಾನು ಆರಾಮಾಗಿ ಮಲ್ಕೊಂಡ್ಬಿಡೋಣ, ಇದು ಕ್ಲಾಸ್ ಮಾಡ್ದಿದ್ರೆ ಈಗ ಆಗ್ತದೆ ಅಂತ ನಾನು ಮಲ್ಕೊಂಡಿದ್ದಿದ್ರೆ ಕ್ಲಾಸ್ ಮಾಡಕ್ಕಾಗ್ತಾ ಇಲ್ಲ. ಅವಾಗ ಆಲ್ರೌಂಡರ್ ಸೇವಾದಾರಿ ಅಂತ ಹೇಳ್ತಾರಾ? ಇಲ್ಲ. ಇಲ್ಲ ತಾನೆ. ಇಂಥದೇ ಸಿಚುವೇಶನ್ಸ್ ಇದ್ರು ಕೂಡ ನಮ್ಮ ಪ್ರಯತ್ನವನ್ನು ನಾವೇನ್ ಮಾಡ್ಬೇಕು? ಒಳ್ಳೇದ ಕಡೆ ಮಾಡ್ತಾ ಇರ್ಬೇಕಾಗ್ತದೆ.
ಸರಿ, ರೆಸ್ಟ್ ತಗೊಳ್ಳೋಣ, ಸೇವೆ ಆದ್ಮೇಲೆ ತಗೊಳ್ಳೋಣ, ಆ ರೀತಿ ಅಲ್ಲ. ರೆಸ್ಟ್ ತಗೊಳ್ದೇನೆ ನೀವು ಕರ್ಮ ಮಾಡ್ಬೇಕು, ಆ ರೀತಿ ಅಲ್ಲ. ಮ್ಯಾಕ್ಸಿಮಮ್ ಆ ಸೇವೆಯ ಪ್ರತಿ, ಕರ್ಮದ ಪ್ರತಿ ನಮ್ಗೆ ಏನಿರ್ಬೇಕು, ಆದ್ಮೇಲೆ ಪ್ರೀತಿ ಇರಬೇಕು, ಸ್ನೇಹ ಇರಬೇಕು. ಅವಾಗ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಮಾಯೆ ಜ್ವರ ಬಂದ್ಬಿಟ್ಟು ನೋಡ್ತದೆ, ತಲೆ ನೋವು ಕೊಟ್ಬಿಟ್ಟು ನೋಡ್ತದೆ, ಎಲ್ಲಾದ್ರೂ ಬಾಬಾನಿಂದ ಇವ್ರು ದೂರ ಆಗ್ತಾರಾ ಅಂತ. ನಾವು ಆಗಬಾರ್ದು. ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ನಿಮ್ಮ ಮನೆಯಲ್ಲಿ ನಿಮಗೆ ಹೊಟ್ಟೆ ನೋವು, ತಲೆನೋವು ಇದ್ರೆ ಆ ದಿನ ಮನೆಯಲ್ಲಿ ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮನೇಲಿ ನೀವು ಒಬ್ಬರೇ ಇರೋದು, ಬೇರೆ ಯಾರು ತಿಂಡಿ ಮಾಡೋರು ಇಲ್ಲ, ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಸೆಂಟರ್ಗೆ ಹೋಗ್ಲಿಕ್ಕೆ ಮಾತ್ರ ಹೊಟ್ಟೆ ನೋವಿದೆ, ಅದು ಮನೇಲಿ ಅಡಿಗೆ ಮಾಡ್ಲಿಕ್ಕೆ ಹೊಟ್ಟೆ ನೋವಿಲ್ಲ. ಹೌದು. ಮನೆ ಕೆಲಸ ಮಾಡ್ಲಿಕ್ಕೆ ಹೊಟ್ಟೆ ನೋವಿಲ್ಲ. ಯಾಕೆ? ನಾನೇ ಮಾಡ್ಬೇಕು ಹೇಳುವಂತ ಮನೋಭಾವ ಹ್ಮ್ ಅಲ್ವಾ? ಆ ಮನೋಭಾವ ನಿಮ್ಮನ್ನ ಏನ್ ಮಾಡ್ತದೆ, ಕರ್ಮವನ್ನ ಮಾಡ್ಬೇಕಾದ್ರೆ ಏನಾಗತ್ತೆ, ಸಪೋರ್ಟ್ ಮಾಡುತ್ತೆ. ಆ ನೋವಿನ ಕಡೆ ಗಮನವನ್ನ ಕೊಡೋದಿಲ್ಲ. ಆ ಜವಾಬ್ದಾರಿ ಅಂತ ಇರ್ತದಲ್ಲ, ಆ ಜವಾಬ್ದಾರಿ ಕಡೆಗೆ ಇರ್ತದೆ. ಓಕೆ, ಈಗ ನನ್ನ ಮೂಲಕ ಬಾಬಾ ಜ್ಞಾನ ಹೇಳ್ತಿದಾರಲ್ಲ, ಇವಾಗ ಶರೀರದ ಕಡೆಗೆ, ಜ್ವರದ ಕಡೆ ನನ್ನ ಗಮನ ಇಲ್ಲ. ಯಾವಾಗ ಬರ್ತದದು? ಗಮನ. ಒಂದ್ಸಲ ಜ್ಞಾನ ಹೇಳುದು ಮುಗಿದು ಬಿಡ್ಲಿ, ಅವಾಗ ಏನಾಗುತ್ತೆ, ಶರೀರದ ಕಡೆ ಗಮನ ಕೊಟ್ಟು ತಲೆ ನೋಯ್ತಾ ಇದೆಯಲ್ಲ, ಆ ತರ ಭಾರ ಅಲ್ಲ ಅಂತ ಅನ್ಸತ್ತೆ. ಹಾಗಂತ ಅದೇ ಒಂದು ಕಾರಣವನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಈಶ್ವರಿಯ ಕಾರ್ಯದಲ್ಲಿ ನಾನು ವಿಘ್ನ ಹೋಗ್ಬಾರ್ದು. ಆಗಬಾರದು. ಈಶ್ವರಿಯ ಕಾರ್ಯನೇ ಇರ್ಲಿ, ವೈಯಕ್ತಿಕ ಕಾರ್ಯನೇ ಇರ್ಲಿ, ಎಂದೂ ಕೂಡ ನನ್ನಿಂದ ನನಗೆ ಮತ್ತು ಬೇರೆಯವರಿಗೆ ತೊಂದರೆ ಆಗದಿದ್ದ ಹಾಗೆ ನಾವೇನ್ ಮಾಡ್ಬೇಕು, ನೋಡ್ಕೊಳ್ಬೇಕಾಗ್ತದೆ. ಅಂಥವರನ್ನ ಬಾಬಾ ಆಲ್ರೌಂಡರ್ ಸೇವಾಧಾರಿಯನ್ನಾಗಿ ಮಾಡ್ಕೊಳ್ತಾರೆ. ಈಗ ಸತ್ಯಯುಗದಲ್ಲಿ ಬರುವಂತ ಲಕ್ಷ್ಮೀನಾರಾಯಣರು ಆಲ್ರೌಂಡರ್ ಸೇವಾಧಾರಿಗಳಿರ್ತಾರ, ಅಥವಾ ಕೆಲವೊಂದು ಮಾತ್ರ ಸೇವೆ ಮಾಡ್ತಾರೋ? ಆಲ್ರೌಂಡ್ ಸೇವೆದಾರ. ಅಲ್ವಾ? ಇವಾಗ ನೀವು ದಾದಿಯರನ್ನ ನೋಡಿದಿರಿ, ಬ್ರಹ್ಮ ಬಾಬಾರ್ ನೋಡಿದಿರಿ. ಓಕೆ, ಬ್ರಹ್ಮ ಬಾಬಾ ಬೆರಣಿ ನೂರು ತರ್ತಾ ಇದ್ರು, ಗಿಡಕ್ಕೆ ಹೂವು ಹಾಕ್ತಿದ್ರು, ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡ್ತಿದ್ರು, ಬ್ಯಾಡ್ಮಿಂಟನ್ ಆಡ್ತಿದ್ರು, ಜ್ಞಾನ ಹೇಳ್ತಾ ಇದ್ರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ರು, ಪತ್ರ ಬರಿತಿದ್ರು, ಎಲ್ಲ ಮಾಡ್ತಿದ್ರು ತಾನೆ? ಹೌದು. ಇಲ್ಲಪ್ಪ, ನಾನು ಯಜ್ಞದ ಮುಖ್ಯವಾಗಿರೋನು, ನಾನು ಇಷ್ಟು ಮಾತ್ರ ಮಾಡ್ತೀನಿ ಅಂತ ಎಲ್ಲಾದ್ರೂ ಹೇಳಿದ್ರ ಬಾಬಾ? ಇಲ್ಲ. ಇಲ್ಲ ಅಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು, ಫಾಲೋ ಫಾದರ್. ಅದಕ್ಕಾಗಿ ಯಾವುದೇ ಕರ್ಮ ಶ್ರೇಷ್ಠ ಕನಿಷ್ಠ ಅಂತ ನಿರ್ಣಯ ಮಾಡಬೇಡಿ. ಭಗವಂತ ನೆನಪಿನಲ್ಲಿ ಸಮರ್ಪಣಾ ಮನೋಭಾವದಿಂದ, ಖುಷಿಯಿಂದ ಯಾವುದೇ ಕರ್ಮವನ್ನ ಮಾಡಿದ್ರು ಅದು ಶ್ರೇಷ್ಠನೇ. ಅದಕ್ಕಾಗಿ ನಾವು ಸಾಧಾರಣ ಸೇವಾಧಾರಿ ಆಗ್ಬೇಕು, ಆಲ್ರೌಂಡರ್ ಸೇವಾಧಾರಿ ಆಗ್ಬೇಕು. ಆಲ್ರೌಂಡ್ ಸೇವೆ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.